ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ವರ್ಕೌಟ್ ಸೀರೀಸ್. ನಾನು ನನ್ನ ವರ್ಕೌಟ್ ಜರ್ನಿ ಶುರು ಮಾಡಿದಾಗ್ಲಿಂದ ಏನು ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತ ಇದುವರೆಗೂ ಯಾವ ವಿಡಿಯೋ ಅಲ್ಲಿ ಹೇಳಿಲ್ಲ ಅಥವಾ ತೋರಿಸೂ ಇಲ್ಲ. ಸೊ ಈ ವಿಡಿಯೋ ಮುಖಾಂತರ ತೋರಿಸೋ ಪ್ರಯತ್ನ ಸುಮಾರು ಜನಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಶಾರ್ಪ್ 8 o'clockಗೆ ವರ್ಕೌಟ್ಗೆ ಹೋಗ್ಬೇಕಾಗಿತ್ತು, ಬಟ್ ಆಲ್ಮೋಸ್ಟ್ 40 minutes ಲೇಟ್ ಮಾಡಿಬಿಟ್ಟಿದ್ದೀನಿ. ನನ್ನ ಕೋಚ್ದು ರಿಯಾಕ್ಷನ್ ಹೆಂಗಿರುತ್ತೋ ಏನು ಕತೆನೋ. ಏ ಬ್ರೋ, ಟೈಮ್ 8:37 8 o'clock ಎಷ್ಟೋ 5 ನಿಮಿಷ ಸೇರ್ಬಿಟ್ರು. ಆಯ್ತಾಯ್ತು ಬನ್ನಿ ಬ್ರೋ. ಸರಿ. ಸೊ ಇವರೇ ನೋಡಿ ನಮ್ಮ ಕೋಚ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಇವರು ಕರೆಕ್ಟ್ ಆಗಿ ಬರೋದಿಲ್ಲ, ಏನಿಲ್ಲ. 8 ಗಂಟೆಗೆ ಮೇಲ್ಬಿಟ್ಟು 8:15 ಬರ್ತಾರೆ. ಇವ್ರು ಯಾವಾಗ್ಲೂ ಡಿಸ್ಕರೇಜ್ ಮಾಡೋದೇ ಕೆಲಸ ಅವ್ರದ್ದು. ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಚೂಸ್ ಮಾಡಿರೋದು MMA, ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್. MMA ಯಾಕೆ ಅಂತ ಕೇಳ್ಬೋದು. ಮ್ಯಾಟ್ರ್ ಇಷ್ಟೇ ಸಿಂಪಲ್. ಇಷ್ಟೊತ್ತಿಗೆ ನೀವು ವೆಯ್ಟ್ ಲಾಸ್ ಆಗ್ತಿದ್ರಿ. ಎಲ್ಲಿ ಮಿಸ್ಟೇಕ್ ಅಂದರೆ ಡಯಟು. ನಿಮಗೆ ಕೋಟ್ ಹಾಕಿದ್ರಾ? ನನ್ನ ಮೇಲೆ ಏನಾಗ್ತದೆ? ನಾನೇನು ಪಾಪ ಮಾಡಿದೆ? ಚಿಕ್ಕ ವಯಸ್ಸಿಂದ ಕಲಿಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಸಿಚುವೇಶನ್ಸಿಂದ ಕಲಿಯೋಕ್ಕಾಗಿರಲಿಲ್ಲ. ಆ್ಯಂಡ್ ಈ ಒಂದು ಸ್ಪೋರ್ಟ್ಸಲ್ಲಿ ನೀವು ಕಂಪ್ಲೀಟ್ ಹೆಡ್ ಟು ಟೋ ಕಂಪ್ಲೀಟ್ ಬಾಡಿ ಟ್ರೈನ್ ಮಾಡ್ಬೋದು. ಪೊಸಿಷನ್, ಗಾರ್ಡ್ ಆಚೆ ಬರಬೇಕು. ಗೋ ಜಾಬ್ ಜಾಬ್ ಜಾಬ್, ಕ್ರಾಸ್ ಕ್ರಾಸ್, ಜಾಬ್ ಕ್ರಾಸ್, ಜಾಬ್ ಕ್ರಾಸ್, ಸ್ಟೆಪ್ ಜಾಬ್, ಕ್ರಾಸ್ ಜಾಬ್, ಕ್ರಾಸ್ ಜಾಬ್. ಸ್ಟೆಪ್ ಅಂದರೆ ಜಾಬ್ ಮಾಡಿಬಿಟ್ಟ ಅಲ್ಲೇ ರಿಟರ್ನ್ ಬರಬೇಕು. ಜಾಬ್ ಕ್ರಾಸ್, ಜಾಬ್ ಕ್ರಾಸ್, ಜಾಬ್ ಕ್ರಾಸ್. ಜಾಬ್ ಕ್ರಾಸ್, ಬ್ಯಾಕ್ ಕ್ರಾಸ್. Jab cross, slip. ಟರ್ನ್ ಮಾಡಿ. ಟರ್ನ್ ಮಾಡಿ ಬ್ರೋ. ಜಾಬ್ ಕ್ರಾಸ್, ಸ್ಲಿಪ್ ಕ್ರಾಸ್ ಮಾಡಿ. ಕಂಟಿನ್ಯೂ ಪಂಚ್ ಮಾಡಿ. One, 1, 1, 1, 1, 2, 1, 2, 1, 2, 1, 2, 1, 2, 1, 2, 1, 2, 1, 2, 5, 1, 2, 5, 5, 2, 3, 5, 2, 3, double 1, 2, 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 1, 2, 3, 4, 1, 2, 3, 4, 1, 2, 3, 4, 1, 2, 3, 4, 1, 2, 3, 4, 1, 2, 3, 4, 1, 2, 3, 4, 1, 2, 3, 4, 1, 2, 3, 4, 5, 6, 6, 6, 1, 2, 3, 4, 5, 6, 1, 2, 3, 4, 5, 6, double 2, 3, double 2, 1, double 2, 1, 1, 2, 1, 2, 5, 5. ಒಂದೇ ದಿವಸ ಎಲ್ಲ ಮಾಡಿಸ್ಬಿಡಿ ನೀವು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಇದು ನೀವು ಲೇಟು, ಪನಿಷ್ಮೆಂಟ್. ಮಗು ಇದೆ ಬ್ರೋ, ವಿಡಿಯೋ ಮಾಡೋದು ಹಂಗೆ
MMA ಬಗ್ಗೆ ಸ್ವಲ್ಪ ಬೇಸಿಕ್ಸಿಂದ ಏನು ನಾಲೆಡ್ಜ್ ಹೇಳ್ಬೋದು ಅಂತ ವಿಡಿಯೋ ಕ್ರಿಯೇಟಿವ್ ಮಾಡೋದು. ಇವಾಗ ಹಂಗೆ ವಿಡಿಯೋದಲ್ಲೇ ಹೇಳ್ಬೇಕಾ, ಹಾಂ ರೆಕಾರ್ಡಿಂಗಲ್ಲಿ? ಹಾಂ ಹೇಳಿ. ಸೊ ಏನೇನು ಡೌಟ್ಸ್ ಮಾಡಿದರೆ ಏನು? ಸ್ಟಾರ್ಟಿಂಗ್ ಕಲಿಯೋರಿಗೆ ಇದು ಬೇಸಿಕ್ ಆಗಿ ಏನು ಮಾಡಬೇಕು, ಏನು ಫಾಲೋ ಮಾಡಬೇಕು ಅಂತ ಹೇಳಿ. ಸೊ ಫಸ್ಟ್ MMA ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಬಂದುಬಿಟ್ರೆ ಫಸ್ಟು ಸ್ಮೋಕಿಂಗ್ ಬಿಡಬೇಕು, ಡ್ರಿಂಕ್ಸ್ ಹ್ಯಾಬಿಟ್ನ ಬಿಡಬೇಕು, ಜಂಕ್ ಫುಡ್ನ ಮರಿಬೇಕು. ಇದೆಲ್ಲ ಆಗುತ್ತೆ ಅಂದರೆ MMA ಕಾಲಿಕ್ಕೆ, ಇಲ್ಲಾಂದರೆ ದಯವಿಟ್ಟು ಆ ಕಡೆ ಬರಬೇಕು. ಚಿಕ್ಕ ಹುಡುಗರಿಗೆ ಏನಂತೀರಾ ಬ್ರೋ? ದೊಡ್ಡವ್ರದ್ದು ಬಿಡಿ, ಚಿಕ್ಕ ಹುಡುಗರಿಗೆ ಏನಂತೀರಾ? ಚಿಕ್ಕ ಹುಡುಗರು ಆ್ಯಕ್ಚುಲಿ ಕಂಪಲ್ಸರಿ ಮಕ್ಕಳು ಏನಾದರೂ ಒಂದು ಸ್ಪೋರ್ಟ್ಸಲ್ಲಿ ಇರಬೇಕು. ಅದರಲ್ಲಿ MMA ಏನಕ್ಕೆ ಚೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ, ಅದರಲ್ಲಿ ನಿಮಗೆ ಸ್ಟ್ರೈಕಿಂಗ್ ಗೇಮ್ಸು ಬರುತ್ತೆ, ಗ್ರೌಂಡ್ ಗೇಮ್ಸು ಬರುತ್ತೆ. ಇವಾಗ MMA ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್. ಅದರಲ್ಲಿ ಏನೇನು ಬರುತ್ತೆ ಅಂದರೆ ಬಾಕ್ಸಿಂಗು, ಕಿಕ್ ಬಾಕ್ಸಿಂಗು, ಮೋತಾಯಿ, ತೈಗೊಂಡು, ಮತ್ತು ಗ್ರೌಂಡ್ ಗೇಮಲ್ಲಿ BJJ ಬರುತ್ತೆ, ಜೂಡೋ ಬರುತ್ತೆ. ಸೊ ಅದರಿಂದ ಮಕ್ಕಳಿಗೆ ಸ್ಟ್ರೆಂಥಿಂಗ್ ಟ್ರೈನಿಂಗ್ ಬರುತ್ತೆ. ಮೇನ್ ವಿಷಯ ಏನಂದರೆ ಗೆಲ್ಲೋದು ಸೋಲೋದು ಎರಡೂ ಅವರು ಬ್ಯಾಲೆನ್ಸ್ ಮಾಡಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ಜೀವನದಲ್ಲಿ ತುಂಬ ವಿಷಯಕ್ಕೆ ಚಿಕ್ಕ ಚಿಕ್ಕ ವಿಷಯಗೆಲ್ಲ ಇವಾಗ ಇರೋ ಎಂಗೇಜ್ ಅಲ್ಲ. ಲೈಕ್ ಈ ಫೇಲ್ ಆದರೆ ಡಿಪ್ರೆಷನ್ ಆಗಿಬಿಡೋದು, ಲೋ ಫೇಲಿಯರ್ ಆದರೆ ಡಿಪ್ರೆಷನ್ ಆಗೋದು, ಮತ್ತು ಚಿಕ್ಕ ಚಿಕ್ಕ ಫೇಲಿಯರ್ ನೋಡಿದ್ರೇ ಡಿಪ್ರೆಷನ್ಗೆ ಹೋಗ್ತಾರೆ. ಅದು ಬರಬಾರ್ದಂದ್ರೆ ಫಸ್ಟ್ ಅವ್ರು ಸ್ಪೋರ್ಟ್ಸ್ ಫೀಲ್ಡಿಗೆ ಬರಬೇಕು. ಯಾಕಂದರೆ ಅದರಲ್ಲಿ ಗೆಲ್ಲೋದು ಸೋಲೋದು ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಕಳೀತಾರೆ. ಎಷ್ಟೇ ಸತಿ ಸೋತೋಗಿದ್ರು ವಿನ್ ಆಗ್ಬೇಕಂತ ಎಫರ್ಟ್ ಆಗ್ತಾರೆ, ಹಾರ್ಡ್ ವರ್ಕ್ ಆಗ್ತಾರೆ. ಸೊ ನನ್ನ ಪ್ರಕಾರ ಏನಂದರೆ ಯಾವುದೇ ಮಕ್ಕಳಿರಲಿ ಅವರು ಸ್ಪೋರ್ಟ್ಸ್ ಅಂತ ಒಂದು ಚೂಸ್ ಮಾಡಬೇಕು. ಅದರಲ್ಲಿ MMA ಏನಕ್ಕಂದರೆ ಸೊ ಒಂದು ಸೆಲ್ಫ್ ಡಿಫೆನ್ಸ್ ಮುಖ್ಯ ವಿಷಯ. ಏನಂದರೆ ಇವಾಗ ಹುಡುಗಿರ್ದು ತುಂಬ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಮಕ್ಕಳನ್ನ ತೊಗೊಂಡೋಗೋದು ಇದೆಲ್ಲ ಇರುವಾಗ ಸೊ ಸೆಲ್ಫ್ ಡಿಫೆನ್ಸ್ ಅನ್ನೋ ಒಂದು ಬೇಕೇ ಬೇಕು. ಅದರಲ್ಲಿ MMA ಒಂದು ಸ್ಟ್ರಾಂಗೆಸ್ಟ್ ಸ್ಪೋರ್ಟ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್. ಮತ್ತು ನನ್ನ ವಾಯ್ಸ್ ಚೆನ್ನಾಗಿಲ್ಲದ್ರೆ ತಪ್ಪಿಕೋಬೇಡಿ. ಸೊ ನಿಯರ್ ಬೈ ನಿಮಗೆ ಯಾವುದೇ ಕ್ಲಬ್ ಇರಲಿ, ಯಾವುದೇ ಒಂದು ಜಾಗ ಇರಲಿ, ಹೋಗಿ ವಿಸಿಟ್ ಮಾಡಿ. ಹೋಗೋ ಮುಂಚೆ ಫಸ್ಟ್ ಆ ಕ್ಲಬ್ನ ನೋಡಿ ಹೆಂಗಿದೆ, ಚೆನ್ನಾಗಿದೆಯಾ, ಸೊ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ, ಒಂದು ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ, ಅಲ್ಲಿ ಸುತ್ತಮುತ್ತ ಇರೋರನ್ನ ಕೇಳಿ ಆ ಕ್ಲಬ್ ಬಗ್ಗೆ. ಆಮೇಲೆ ಅಲ್ಲಿ ಹೋಗಿ ಸೇರಿಸಿ. ರಿವ್ಯೂ ಇಲ್ಲದೆ ಯಾವುದೇ ಒಂದು ಕ್ಲಬ್ಗೆ ಕರ್ಕೊಂಡು ಹೋಗಿ ಸೇರಿಸ್ಬೇಡಿ. ಯಾಕಂದರೆ ಅಲ್ಲಿ ಹೆಂಗೆ ಟ್ರೈನಿಂಗ್ ಏನಂತ ಗೊತ್ತಿಲ್ಲ. ಸೊ ಫಸ್ಟ್ ರಿವ್ಯೂ ನೋಡಿ, ಅದ್ರ ನೋಡಿಕೊಂಡು ನಿಯರ್ ಬೈ ಯಾವುದೇ ಕ್ಲಬ್ ಇದ್ದರೂ ಸೇರಿಸಿ. ಸೊ ಈ ನನ್ನ ಜರ್ನಿಯಲ್ಲಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಟ್ರೈನ್ ಆಗೋದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತೀನಿ. ಮತ್ತು MMA ಏಜ್ ಅಂತ ಯಾವುದೂ ಇಲ್ಲ. ಯಾವ ಏಜ್ ಇದ್ರೂ ನೀವು ಸೇರ್ಬೋದು. ನಾಟ್ ಅಬೌಟ್ ಲೈಕ್ ಇವಾಗಲೇ ನನಗೆ 4 ವಯಸ್ಸು ಮಕ್ಕಳೇ ಹೋಗ್ಬೇಕಂತಲ್ಲ, 45 ಹುಡುಗರೇ ಹೋಗ್ಬೇಕಂತಲ್ಲ. ಲೈಕ್ ಯಾರೇ ಇದ್ರೂ ಹೋಗ್ಬೋದು. 50+ ಇದ್ರೂ ಮಾಡೋಕ್ಕೆ ಕೆಪಾಸಿಟಿ ಇದ್ದರೆ ಮಾಡ್ಬೋದು. ಅದಕ್ಕೆ ಕೋಚಸ್ ಇದ್ದಾರೆ, ಟ್ರೈನರ್ಸ್ ಇದ್ದಾರೆ. ಸೊ ಇವಾಗಲೇ ನೀವು ಸ್ಟಾರ್ಟ್ ಮಾಡಿದರೆ ಸೊ ಆಫ್ಟರ್ 50 ನಿಮಗೆ ಆ ಸ್ಟ್ರೆಂತ್ ಇರುತ್ತೆ. ನಾನು ಕಲಿಯೋದ್ರ ಜೊತೆಗೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನನ್ನ ವೀಡಿಯೋಸಲ್ಲಿ. ನಮ್ಮ ಕೋಚ್ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಅಂತ ಅಂದ್ಬಿಟ್ಟು ಥ್ರೋ ಮಾಡ್ಕೊಂಡು ಹೋಗ್ತಾ ಇದೀವಿ ಪೆಟ್ರೋಲ್ ಬಂಕ್ಗೆ. ಏನು ಕೋಚ್ ನೀವು? I want to reach 1 million likes. So please subscribe, whatever.